ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನಿಮ್ಮ ಕೋಡಿಂಗ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣಪ್ಪ ಅಂತಂದರೆ ಕೆಲವೊಂದು ಪ್ರಾಕ್ಟೀಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ನಾವು ಆಲ್ರೆಡಿ ಕಂಡೀಷನಲ್ ಸ್ಟೇಟ್ಮೆಂಟ್ನ ನೋಡಿದ್ವಿ, ಲೂಪ್ಸ್ನ ನೋಡಿದ್ವಿ, ಆ್ಯಂಡ್ ಆಲ್ಸೋ ತುಂಬ ಬೇರೆ ಬೇರೆ ಕಾನ್ಸೆಪ್ಟ್ಸ್ನ ನೋಡಿದ್ವಿ. ಆಪರೇಟರ್ಸ್ ಅಂತಂದ್ರೆ ಏನು, ವೇರಿಯಬಲ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತುಂಬ ಕಾನ್ಸೆಪ್ಟ್ನ ನೋಡಿದ್ವಿ. ಸೊ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇದ್ರ ಮೇಲೆ ಕೆಲವೊಂದು ಪ್ರಾಕ್ಟೀಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಒಂದು 5 to 6 ಒಂದು ಕೆಲವೊಂದು ಕ್ವಶನ್ಸ್ ನಾನು ಆಲ್ರೆಡಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತೇನು ಮಾಡೋಣಪ್ಪ ಅಂತಂದರೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ ನಾನು ಏನೊಂದು ಪ್ರತಿಯೊಂದು ವೀಡಿಯೋಗೆ ಒಂದು ನೋಟ್ಸ್ನ ಪ್ರಿಪೇರ್ ಮಾಡಿರ್ತೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ. ಆ್ಯಂಡ್ ಆಲ್ಸೋ ಯಾವ ಥರ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ ಗಾಯ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕೆಲವೊಂದು ಪ್ರಾಕ್ಟೀಸ್ ಪ್ರಾಬ್ಲಮ್ನ ಆಲ್ರೆಡಿ ಲಿಸ್ಟ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಏನು ಮಾಡೋಣಪ್ಪ ಅಂತಂದರೆ ಈ ಒಂದು ಪ್ರತಿಯೊಂದು ಕ್ವಶನ್ಗೂ ಕೂಡ ನಾವೇನು ಮಾಡೋಣಪ್ಪ ಅಂತಂದರೆ ಸ್ಕ್ರ್ಯಾಚಿಂದ ಕೋಡ್ನ ಬರೆಯೋಣ. ಆ್ಯಂಡ್ ಆಲ್ಸೋ ಅದು ಯಾವ ಥರ ರನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತಿಳ್ಕೊತಾ ಹೋಗೋಣ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನಾನು ನನ್ನ VS ಕೋಡ್ನ ಓಪನ್ ಮಾಡ್ತೀನಿ. ಸೊ VS ಕೋಡ್ನ ಓಪನ್ ಮಾಡಿಬಿಟ್ಟು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು VS ಕೋಡ್ನ ಓಪನ್ ಮಾಡಿದ್ದೀನಿ. ಲೆಟ್ ಮಿ ಓಪನ್ ದ ಪೈಥಾನ್ ಫೋಲ್ಡರ್. ಎಲ್ಲೋ ಇದೆ ನಿಮಿಷ, ಐ ಥಿಂಕ್ ಇಟ್ಸ್ ದೇರ್ ಇನ್ ಡೆಸ್ಕ್ಟಾಪಲ್ಲಿ ಇರ್ಬೋದು ಗಾಯ್ಸ್. ಓಕೆ, ಪೈಥಾನ್ ಕೋರ್ಸ್ ಏನಿದೆ ಈ ಒಂದು ಫೋಲ್ಡರ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ ನಾವು ಹೊಸ ಫೈಲ್ನ ಯಾವ ಥರ ಕ್ರಿಯೇಟ್ ಮಾಡ್ತೀವಪ್ಪ ಅಂತಂದರೆ ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೊಸ ಫೈಲ್ನ ಕ್ರಿಯೇಟ್ ಮಾಡೋವಂಥದ್ದು. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಪ್ರಾಕ್ಟೀಸ್ ಸೆಟ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡೋಣ. ಸೊ ಪ್ರಾಕ್ಟೀಸ್ ಸೆಟ್ 1 ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಫೈಲ್ ನೇಮ್ನ ಇಡ್ತಾ ಇದ್ದೀನಿ ಆ್ಯಂಡ್ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಏನೊಂದು ಫೈಲ್ ಏನಿದೆ ಅದು ಬಂದುಬಿಟ್ಟು ಕ್ರಿಯೇಟ್ ಆಗಿದೆ. ಆ್ಯಂಡ್ ಇಲ್ಲಿ ಏನೊಂದು ವರ್ಡ್ ಫೈಲ್ಸ್ ಏನಿದೆ ಅದನ್ನೆಲ್ಲ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ ನಮ್ಮ ಏನೊಂದು ನೋಟ್ಸ್ ಏನಿದೆ ಅಲ್ವಾ, ಲೈಕ್ ನಾವೇನೊಂದು ಕ್ವಶನ ಲಿಸ್ಟ್ ಮಾಡ್ಕೊಂಡಿರೋವಲ್ಲ ಅದನ್ನು ಓಪನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಫಸ್ಟ್ ಕ್ವಶನ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ರೈಟ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಅಂತ ಅಂದರೆ ಲೆಟ್ಸ್ ಎ ಒಂದು 1 to 10 ಏನಾದರೂ ನಂಬರ್ಸ್ ಇದಾವೆ ಅಂತಂದರೆ ಅದ್ರ ಸಮ್ನ ಪ್ರಿಂಟ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ಕೋಡ್ನ ಬರೀಬೇಕು. ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ಬಂದ್ಬಿಟ್ಟು ಬೇಸಿಕಲಿ ನಮ್ಮ ಹತ್ರ ಬಂದ್ಬಿಟ್ಟು 2 ಅಪ್ರೋಚಸ್ ಇದೆ. ಸೊ ದ ಫಸ್ಟ್ ಅಪ್ರೋಚ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಫಾರ್ಮುಲಾ ಬೇಸ್ಡ್ ಅಪ್ರೋಚ್. ಸೊ ನಾವು ಇಲ್ಲೇನು ಮಾಡ್ತೀವಪ್ಪ ಅಂತಂದರೆ ನೀವೆಲ್ಲರೂ ಕೂಡ ಮ್ಯಾಥ್ಸಲ್ಲಿ ಓದಿತಾರಲ್ವಾ, ಸಮ್ ಆಫ್ n ನಂಬರ್ಸ್ ಫಾರ್ಮುಲಾ ಏನು, n ಇಂಟು n+1/2. ಆ ಫಾರ್ಮುಲಾನಾದರೂ ಯೂಸ್ ಮಾಡ್ಬೋದು, ಅಥವಾ ನಾವೇನು ಮಾಡ್ಬೋದಪ್ಪ ಅಂತಂದರೆ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ನಾರ್ಮಲಿ ಸಾಲ್ವ್ ಮಾಡ್ಬೋದು. ಸೊ ನಮ್ಮ ಫಸ್ಟ್ ಕ್ವಶನ್ ಯಾವುದಪ್ಪ ಅಂತಂದರೆ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್. ಸೊ ನಮ್ಮ ಒಂದು ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಏನಿದೆ ಅದನ್ನೇನು ಮಾಡೋಣಪ್ಪ ಅಂತಂದರೆ ಈಗ ಸಾಲ್ವ್ ಮಾಡೋಣ. ಸೊ ಈಗ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಒಂದು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಫಾರ್ ಲೂಪ್ ಹಾಕ್ತೀನಿ, ಸರಿನಾ. ಸೊ ಫಾರ್ ಐ ಇನ್ ರೇಂಜ್ ಅಂತ ಹೇಳ್ಬಿಟ್ಟು ಒಂದು ಫಾರ್ ಲೂಪ್ ಹಾಕ್ತೀನಿ. ಲೆಟ್ಸ್ ನಾನು 1 to 10 ಏನೊಂದು ನಂಬರ್ಸ್ ಏನಿದೆ ಅವನ್ನ ನಾನು ಏನು ಮಾಡಬೇಕಪ್ಪ ಅಂದರೆ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಅದಕ್ಕೆ ನಾನು ಮುಂಚೆ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ವೇರಿಯಬಲ್ ಸಮ್ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತೀನಿ. ಅದನ್ನ ಏನು ಮಾಡ್ತೀನಪ್ಪ ಅಂದರೆ 0ಗೆ ಅಸೈನ್ ಮಾಡ್ತೀನಿ. ಸೊ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಸಮ್ ಪ್ಲಸ್ ಆರ್ ಈಕ್ವಲ್ ಟು ಹೈ ಅಂತ ಏನಿದೆ ಅದನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಬರಿತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ಸಮ್ನ ಪ್ರಿಂಟ್ ಮಾಡ್ತೀನಿ. ಸೊ ಲೆಟ್ ಮಿ ಪ್ರಿಂಟ್ ಪ್ರಾಪರ್ಲಿ ಗೈಸ್. ಸೊ ಸಮ್ ಏನಿದೆ ಅದನ್ನ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಪ್ರಿಂಟ್ ಮಾಡ್ತೀನಿ. ಸೊ ನಿಮಗೆ ಕಾಣ್ತಾ ಇದೆ ಕೋಡ್ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ ಈ ಒಂದು ಕೋಡ್ ಏನಿದೆ ಅದನ್ನ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಔಟ್ಪುಟ್ ನೋಡ್ತಾ ಇರ್ಬೋದು, ನಾವೇನೊಂದು ಫಸ್ಟ್ 1 to 10 ನಂಬರ್ಸ್ನ ಪ್ರಿಂಟ್ ಮಾಡಿದ್ವಿ. ನಮ್ಮ ಔಟ್ಪುಟ್ ಬಂದ್ಬಿಟ್ಟು 45 ಬಂದಿದೆ. ಬಟ್ ನಮ್ಮ ಒಂದು ಫಸ್ಟ್ 10 ನಂಬರ್ಸ್ನ ಸಮ್ ಎಷ್ಟು ಬರಬೇಕು, ಲೆಟ್ ಮಿ ಚೆಕ್. ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಔಟ್ಪುಟ್ ಎಷ್ಟು ಬರಬೇಕು ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಸೊ ಲೋಡ್ ಆಗ್ತಾ ಇದೆ ಗಾಯ್ಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಮ್ವೇರ್ ಎಲ್ಲೋ ಇದೆ ಗಾಯ್ಸ್, ಲೆಟ್ ಮಿ ಚೆಕ್ ಹಿಯರ್. ಸೊ ಔಟ್ಪುಟ್ ಬಂದ್ಬಿಟ್ಟು ದ ಸಮ್ ಆಫ್ ಫಸ್ಟ್ ನ್ಯಾಚುರಲ್ ನಂಬರ್ ಬಂದ್ಬಿಟ್ಟು 55 ಬರಬೇಕು. ಬಟ್ ನಮ್ಮ ಔಟ್ಪುಟ್ ಎಷ್ಟು ಬಂದಿದೆಯಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಲೆಟ್ ಮಿ ಸಿ ಹಿಯರ್, ನಮ್ಮ ಔಟ್ಪುಟ್ ಬಂದ್ಬಿಟ್ಟು 45 ಬಂದಿದೆ. ಸೊ 45 ಯಾಕೆ ಬಂದಿದೆ ಅಂತಂದರೆ, ಸೊ ನಿಮಗೆ ಗೊತ್ತಿದ್ರೆ ನಮ್ಮ ಫಾರ್ ಲೂಪಲ್ಲಿ ಬಂದ್ಬಿಟ್ಟು ನಾವು ಯಾವಾಗ 1 to 10 ಪ್ರಿಂಟ್ ಮಾಡಬೇಕು ಅಂತಂದ್ರೆ ನಾವು 1 to 11 ನಾವೇನು ಮಾಡಬೇಕಪ್ಪ ಅಂದರೆ ರೇಂಜ್ನ ಕೊಡಬೇಕು. ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ 45 ಪ್ರಿಂಟ್ ಆಗಿರುವಂಥದ್ದು. ಸೊ ಈಗ ನಾನು ನಿಮ್ಗೆ ಇದನ್ನು ರೀರನ್ ಮಾಡಿ ತೋರಿಸ್ತೀನಿ ಗೈಸ್. ಸೊ ನೀವು ಇಲ್ಲಿ ಔಟ್ಪುಟ್ಟಲ್ಲಿ ನೋಡ್ತಾ ಇರ್ಬೋದು. ಓಕೆ ಗೈಸ್, ಲೆಟ್ ಮೀ ಇದನ್ನು ಕ್ಲಿಯರ್ ಮಾಡಿಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ಹೊಸ್ತಾ ರನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ಏನು ಮಾಡ್ತೀನಪ್ಪ ಅಂದರೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಔಟ್ಪುಟ್ ನೋಡ್ತಾ ಇರ್ಬೋದು, ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಇಲ್ಲಿ 55 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಆಯಿತು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊತೀನಿ ಗೈಸ್. ಯಾಕಂತಂದರೆ ದಿಸ್ ಇಸ್ ಬೇಸಿಕ್ ಕ್ವಶನ್. ನಾವು ಆಲ್ರೆಡಿ ಫಾರ್ ಲೂಪ್ಸ್ನ ತುಂಬ ಸಲ ಲೈಕ್ ಅದ್ರ ಮೇಲೆ ತುಂಬ ಪ್ರಾಬ್ಲಮ್ಸ್ನ ಆಲ್ರೆಡಿ ಸಾಲ್ವ್ ಮಾಡಿರೋದ್ರಿಂದ ನಿಮ್ಗೆ ಇದು ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಇದು ಬಂದ್ಬಿಟ್ಟು ದ ಫಸ್ಟ್ ಅಪ್ರೋಚ್. ಆ್ಯಂಡ್ ದ ಸೆಕೆಂಡ್ ಅಪ್ರೋಚ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ
ಲೆಟ್ ಮೀ ಡೂ ಒನ್ ಮೋರ್, ಇನ್ನೊಂದೇನು ಅಪ್ರೋಚ್ ಇದೆ ಅದನ್ನು ಕೂಡ ನಾವು ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ ನೋಡೋಣ. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಫಸ್ಟ್ ಆಫ್ ಆಲ್ ಕಮೆಂಟ್ ಔಟ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಅಪ್ರೋಚ್ನ ಕೂಡ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ ಗೈಸ್, ಈಗ ಏನು ಮಾಡೋಣಪ್ಪ ಅಂತಂದರೆ ನಮ್ಮ ಸೆಕೆಂಡ್ ಅಪ್ರೋಚ್ ಯಾವುದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ದ ಸೆಕೆಂಡ್ ಅಪ್ರೋಚ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಫಾರ್ಮುಲಾ ಅಪ್ರೋಚ್. ಸರಿನಾ, ಫಾರ್ಮುಲಾ ಅಪ್ರೋಚ್. ಸರಿನಾ, ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಫಾರ್ಮುಲಾನ ಬರಿತೀನಿ. ಸೊ ನಂಬರ್ ಇಂಟು ನಂಬರ್ ಡಿವೈಡೆಡ್ ಬೈ ನಂಬರ್ ಪ್ಲಸ್ 1 ಡಿವೈಡೆಡ್ ಬೈ 2. ಸರಿನಾ, ಇದು ನಮ್ಮ ಬಂದ್ಬಿಟ್ಟು ಫಾರ್ಮುಲಾ. ಇದು ನಾವೇನೊಂದು ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್ ಏನು ಮಾಡ್ತೀವಿ, ನಮ್ಮ ಮ್ಯಾಥಮೆಟಿಕಲ್ ಫಾರ್ಮುಲಾ ಬಂದ್ಬಿಟ್ಟು ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಏನಿದೆ, ಇದು ಬಂದ್ಬಿಟ್ಟು ನಮ್ಮ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಇದೆ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಡೂ ಇಟ್ ಇಯರ್. ಸೊ ಲೆಟ್ಸ್ ಸೇ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ನಮ್ ಈಸ್ ಈಕ್ವಲ್ ಟು ಒಂದು, ಸೊ ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಫಾರ್ ಐ ಇನ್ ರೇಂಜ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತಂದರೆ 1,11 ಅಂತ ಹೇಳ್ಬಿಟ್ಟು ತೊಗೋತೀನಿ. ಸರಿನಾ, ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ಸಮ್ ಈಸ್ ಈಕ್ವಲ್ ಟು, ಓಕೆ ಗೈಸ್ ಏನು ಆಯಿತು ಗೈಸ್, 1 minute. ಸೊ ಓಕೆ, ಸಮ್ ಈಸ್ ಈಕ್ವಲ್ ಟು ಐ ಇಂಟು, ಸೊ ಇನ್ಸ್ಟೆಡ್ ಆಫ್ ಇಲ್ಲಿ ನಾವು ಏನು ಮಾಡಿದೀವಪ್ಪ ಅಂದರೆ ಇನ್ಸ್ಟೆಡ್ ಆಫ್ ನಮ್ಮ ಏನು ಮಾಡಿದೀವಪ್ಪ ಅಂದರೆ ನಾವಿಲ್ಲಿ ಐ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ನ ಯೂಸ್ ಮಾಡಿದೀವಿ ಅಷ್ಟೇ. ಸೊ ಐ ಪ್ಲಸ್ 1 ಡಿವೈಡೆಡ್ ಬೈ 2 ನಮ್ಮ ಏನೊಂದು ಕೋಡ್ ಇದೆ ಅದನ್ನು ಬರೀಬೇಕು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ಸಮ್ನ ಪ್ರಿಂಟ್ ಮಾಡ್ತೀನಿ. ಸರಿನಾ, ಸೊ ಈಗ ನಿಮಗೆ ಪ್ರಿಂಟ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನನಗೆ ಇದನ್ನು ನಮಗೆ ರನ್ ಮಾಡಿ ತೋರಿಸೋದಾದ್ರೆ ನೀವು ನೋಡ್ತಾ ಇರ್ಬೋದು ನಮ್ಮ ಲಾಸ್ಟ್ ಔಟ್ಪುಟ್ ಏನು ಬಂದಿದೆಯಪ್ಪ ಅಂತಂದರೆ ಇಯರ್ ಯು ಕ್ಯಾನ್ ಸಿ ಇಯರ್ ನಮ್ಮ ಲಾಸ್ಟ್ ಔಟ್ಪುಟ್ ಬಂದ್ಬಿಟ್ಟು 55 ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಇದು ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಲೆಟ್ಸ್ ಓಕೆ, ಇದು ಬಂದ್ಬಿಟ್ಟು ಯಾವ ಥರ ಪ್ರಿಂಟ್ ಆಗಿದೆ ಅಂತಂದರೆ ಫಸ್ಟ್ ಬಂದ್ಬಿಟ್ಟು 1 ಪ್ರಿಂಟ್ ಆಗಿದೆ, ಆಮೇಲೆ 1 + 2 ಏನಾಗಿದೆ 3 ಆಗಿದೆ. ಸರಿನಾ, ಆಮೇಲೆ ಏನಾಗಿದೆ 3 + 3 ಏನಾಗಿದೆ 6 ಆಗಿದೆ, 6 + 4 10 ಆಗಿದೆ 10. ಸೊ 10 + 5 ಏನಾಯಿತು 15 ಆಗಿದೆ, 15 + 6 21, 21 + 7 28, 28 + 8 36, 36 + 9 45, 45 + 5 ಏನಾಯಿತು 55 ಆಗಿದೆ ಗೈಸ್. ಸೊ ಈ ಥರ ಬಂದ್ಬಿಟ್ಟು ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಪ್ರಿಂಟ್ ಆಗಿರೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ನಿಮಗೆ ಅರ್ಥ ಆಯಿತು, ಸೆಕೆಂಡ್ ಅಪ್ರೋಚ್ ಕೂಡ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ ಲೆಟ್ ಮೀ ಇದನ್ನೇನು ಮಾಡ್ತೀನಪ್ಪ ಅಂದರೆ ಕಮೆಂಟ್ ಕಟ್ ಮಾಡಿಬಿಟ್ಟು ಏನು ಮಾಡ್ತೀನಪ್ಪ ಅಂತಂದ್ರೆ ನಮ್ಮ ಒಂದು ಕಮೆಂಟ್ ಏನಿದೆ ಅದರೊಳಗಡೆ ಹಾಕ್ತೀನಿ. ಸೊ ನಮ್ಮ ಸೆಕೆಂಡ್ ಕ್ವಶನ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ರೈಟ್ ಎ ಪ್ರೋಗ್ರಾಮ್ ಟು ಫೈಂಡ್ ದ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್. ಒಂದು ನಂಬರ್ ಇದೆ ಅಂತಂದ್ರೆ ಅದ್ರ ಫ್ಯಾಕ್ಟೋರಿಯಲ್ನ ಯಾವ ಥರ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡಬೇಕು. ಲೆಟ್ಸ್ ಸೇ ಒಂದು ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್, ಸೊ ಫಸ್ಟ್ ಆಫ್ ಆಲ್ ನಾನು ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಫ್ಯಾಕ್ಟೋರಿಯಲ್ ಅಂತಂದ್ರೆ ನೀವು ಆಲ್ರೆಡಿ ಸಣ್ಣ ಹುಡುಗರಲ್ಲಿ ಓದಿರ್ತಾರೆ. ಸೊ ಫ್ಯಾಕ್ಟೋರಿಯಲ್ ಅಂತಂದ್ರೆ ಲೆಟ್ಸ್ ಈಗ ಒಂದು ನಂಬರ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ನೀವು 5 ಫ್ಯಾಕ್ಟೋರಿಯಲ್ ಕಂಡುಹಿಡಿಬೇಕಂತಂದ್ರೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಮಾಡಬೇಕು. ಸರಿನಾ, ಇದು ಬಂದ್ಬಿಟ್ಟು ನಮ್ಮ ಏನೊಂದು ಫ್ಯಾಕ್ಟೋರಿಯಲ್ ಏನಿದೆ ಅದರದ್ದು ಬಂದ್ಬಿಟ್ಟು ಔಟ್ಪುಟ್ ಆಗುತ್ತೆ. ಸರಿನಾ, ಇದು ಬಂದ್ಬಿಟ್ಟು ನಮ್ಮ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಆಗುತ್ತೆ. ಸೊ ಈಗ ಫ್ಯಾಕ್ಟೋರಿಯಲ್ ಆಫ್ 5 ಏನಾಗುತ್ತಪ್ಪ ಅಂದರೆ 5 4 20, 20 3 60, 62 120, 121 ಏನಾಯಿತು 120 ನಮಗೆ ಔಟ್ಪುಟ್ ಬರಬೇಕು. ಸರಿನಾ, ಇದು ಬಂದ್ಬಿಟ್ಟು ನಮ್ಮ ಔಟ್ಪುಟ್. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಈ ಒಂದು ಫ್ಯಾಕ್ಟೋರಿಯಲ್ನ ಪ್ರಿಂಟ್ ಮಾಡೋದಕ್ಕೆ ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಪ್ರೋಗ್ರಾಮ್ನ ಬರೀತೀನಿ. ಸೊ ಫಸ್ಟ್ ಏನು ಮಾಡೋಣಪ್ಪ ಅಂತಂದರೆ ಒಂದು ನಂಬರ್ನ ತೊಗೊಳ್ಳೋಣ. ಸೊ ನಂಬರ್ನ ತೊಗೊಳೋದಾದ್ರೆ ಲೆಟ್ ಮಿ ಡು ಒನ್ ಥಿಂಗ್. ಸೊ ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಫ್ಯಾಕ್ಟ್ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತೀನಿ. ಸರಿ, ನಾನು ಫ್ಯಾಕ್ಟ್ ಇಸ್ಕೊಂಡು 1 ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಏನು ಮಾಡ್ತೀನಪ್ಪ ಅಂದರೆ ಫಾರ್ ಐ ಇನ್ ರೇಂಜ್ ಏನಿದೆ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಫ್ಯಾಕ್ಟೋರಿಯಲ್ನ ಪ್ರಿಂಟ್ ಮಾಡ್ತಾ ಇರೋದು. ಸೊ ಲೆಟ್ಸ್ ನಾನು ಇಲ್ಲಿ 1 to ಲೈಕ್ 5 ಫ್ಯಾಕ್ಟೋರಿಯಲ್ನ ಕಂಡುಹಿಡಬೇಕಂದ್ರೆ ನಾನು 1 to 6 ವರೆಗೂ ತಗೋಬೇಕು. ಸರಿ, ಇದು ನಿಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆಮೇಲೆ ಏನು ಮಾಡ್ತೀನಪ್ಪ ಅಂದರೆ ಫ್ಯಾಕ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ ಇಂಟು ಐ ಮಾಡಬೇಕಿಲ್ಲಿ. ಸೊ ಯಾಕೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ಏನೊಂದು ಫ್ಯಾಕ್ಟ್ ಏನಿದೆ ಅದನ್ನ ಏನು ಮಾಡ್ತೀನಪ್ಪ ಅಂದರೆ ನಾನು ನಿಮಗೆ ಇಲ್ಲಿ ಪ್ರಿಂಟ್ ಮಾಡಿ ತೋರಿಸ್ತೀನಿ. ಸೊ ಈಗ ನಾನು ನಿಮಗೆ ಕೋಡ್ನ ರನ್ ಮಾಡಿ ತೋರಿಸೋದಾದ್ರೆ ಯು ಕ್ಯಾನ್ ಸಿ ಇಯರ್ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಏನು ಬಂದಿದೆಯಪ್ಪ ಅಂತಂದರೆ ಫ್ಯಾಕ್ಟೋರಿಯಲ್ ಆಫ್ 5 ಬಂದ್ಬಿಟ್ಟು ಏನು ಬಂದಿದೆ ನಮಗೆ ಇಲ್ಲಿ ಏನು ಬಂದಿದೆ ನಮಗೆ ಇಲ್ಲಿ 120 ಬಂದಿದೆ. ಅದೇ ನಮಗೆ ಏನಾದರೂ ಫ್ಯಾಕ್ಟೋರಿಯಲ್ ಆಫ್ 4 ಬರಬೇಕಂದ್ರೆ 4 ಇಂಟು 3 ಅಂತಂದರೆ 12 2 24. ಸೊ ನಮ್ಮ ಔಟ್ಪುಟ್ ಏನು ಬರಬೇಕು 24 ಬರಬೇಕು. ಅವಾಗ ನಾವೇನು ಮಾಡ್ತೀವಪ್ಪ ಅಂದರೆ 1,5 ಬರ್ಕೋತೀವಿ. ಆ್ಯಂಡ್ ಆಲ್ಸೋ ಈಗ ನಾನು ನಿಮಗೆ ಇದನ್ನು ರನ್ ಮಾಡಿ ತೋರಿಸೋದ್ರೆ ನೀವು ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು 24 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಈ ಥರ ನಾವೇನು ಮಾಡ್ತೀವಪ್ಪ ಅಂತಂದರೆ ಫ್ಯಾಕ್ಟೋರಿಯಲ್ ಇಂಪ್ಲಿಮೆಂಟೇಷನ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಕೋಡಲ್ಲಿ ರನ್ ಮಾಡಿ ನೋಡಿದ್ವಿ. ಸೊ ಇಲ್ಲಿ ನಾವೇನು ಮಾಡಿದೀವಪ್ಪ ಅಂದರೆ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಇಂಟು 5. ಸೊ ಇದೇನು ಮಾಡಿದೀವಪ್ಪ ಅಂತಂದರೆ ಲೆಟ್ಸ್ ಸೇ ಫಸ್ಟ್ ಏನಿತ್ತು ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1 ಇತ್ತು. ಸೊ 1 ಇಂಟು ಐ ಅಂತಂದರೆ 1 ಇಂಟು 1 ಆಯಿತು. ಸರಿನಾ, ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ಐ ವ್ಯಾಲ್ಯೂ ಬಂದ್ಬಿಟ್ಟು 2 ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನಾಗುತ್ತಪ್ಪ ಅಂದರೆ 1 ಇಂಟು 2 ಆಗುತ್ತೆ. ಸೊ ಅವಾಗ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನಾಯಿತು 2 ಆಗಿದೆ. ಆ್ಯಂಡ್ ಆಲ್ಸೋ ಈಗ ನೆಕ್ಸ್ಟ್ ಏನಾಗಿದೆ ಅಂತಂದರೆ ಐ ವ್ಯಾಲ್ಯೂ 3 ಆಗುತ್ತೆ. ಸೊ ಐ ವ್ಯಾಲ್ಯೂ ಯಾವಾಗ 3 ಆಗುತ್ತೆ 2 ಇಂಟು 3 ಆಗುತ್ತೆ. ಸೊ ಐ ವ್ಯಾಲ್ಯೂ ಬಂದ್ಬಿಟ್ಟು 3 ಇರುತ್ತೆ, ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬಂದ್ಬಿಟ್ಟು 2 ಇರುತ್ತೆ. ಸೊ ಅವಾಗ ಏನಾಗುತ್ತೆ ನಮ್ಮ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬಂದ್ಬಿಟ್ಟು 6 ಆಗುತ್ತೆ. ಸೊ ಅದೇ ಥರ ಏನು ಮಾಡುತ್ತಪ್ಪ ಅಂದರೆ ಅಪ್ ಟು 120 ಏನಾಗುತ್ತೆ ಈ ರಿಸಲ್ಟ್ ಬರೋದು ಏನು ಮಾಡ್ತಪ್ಪ ಅಂತಂದರೆ ಪ್ರಿಂಟ್ ಮಾಡುತ್ತೆ. ಅಂತಂದರೆ ಇಲ್ಲಿ ಫ್ಯಾಕ್ಟೋರಿಯಲ್ ಆಫ್ ನಾವು ಕೊಟ್ಟಿರುವಂಥ ನಂಬರ್ನ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಪ್ರಿಂಟ್ ಮಾಡ್ತಾ ಇದೀವಿ. ಸೊ ದಿಸ್ ಈಸ್ ಅಬೌಟ್ ಸೆಕೆಂಡ್ ಪ್ರಾಬ್ಲಮ್ ಗೈಸ್. ಸೊ ಇದೇನು ಮಾಡೋಣಪ್ಪ ಅಂತಂದರೆ ಕಮೆಂಟ್ ಒಳಗಡೆ ಏನಿದೆ ಹಾಕ್ಬಿಡೋಣ. ಸೊ ಆ್ಯಂಡ್ ಈಗ ಥರ್ಡ್ ಪ್ರಾಬ್ಲಮ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ರೈಟ್ ಎ ಪ್ರೋಗ್ರಾಮ್ ಟು ರಿವರ್ಸ್ ಎ ನಂಬರ್. ಸೊ ಒಂದು ನಂಬರ್ ಇದೆ ಅಂತಂದ್ರೆ ಅದನ್ನ ರಿವರ್ಸ್ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ಪ್ರೋಗ್ರಾಮ್ನ ಬರೀಬೇಕು. ಸೊ ನಾನು ಏನು ಮಾಡ್ತೀನಪ್ಪ ಅಂದ್ರೆ VS ಕೋಡ್ನ ಓಪನ್ ಮಾಡಿಬಿಟ್ಟು ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ನಿಮಗೆ ಇದನ್ನ ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ.
ಸೊ ಸ್ವಲ್ಪ ಸಣ್ಣದು ಮಾಡ್ತಾ ಇದ್ದೀನಿ. ಸೊ ಈಗ ಏನು ಮಾಡ್ತೀನಪ್ಪ ಅಂತಂದರೆ ರಿವರ್ಸ್ ಏನಪ್ಪ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ರಿವರ್ಸ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಲೆಟ್ಸ್ ಸೇ 1 2 3 4 5 ಅಂತ ಇದೆ ಅಂತಂದ್ರೆ ನಮ್ಮ ಔಟ್‌ಪುಟ್ ಏನು ಬರಬೇಕಪ್ಪ ಅಂತಂದರೆ 5 4 3 2 1 ಬರಬೇಕು. ಸೊ ಈ ಥರ ಒಂದು ನಂಬರ್‌ನ ರಿವರ್ಸ್ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದರೆ ಕೋಡ್‌ನ ಬರೀಬೇಕು. ಸೊ ಇದನ್ನ ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು ನೋಡೋಣ ಸರಿನಾ. ಸೊ ಫಸ್ಟ್ ಬೇಸಿಕಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ರಿಸಲ್ಟ್ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಪ್ಪ ಅಂತಂದರೆ ಒಂದು ವೇರಿಯಬಲ್‌ನ ಕ್ರಿಯೇಟ್ ಮಾಡ್ತೀನಿ ಸರಿನಾ. ರಿಸಲ್ಟ್ ಇಸ್ ಈಕ್ವಲ್ ಟು ನಾನು ಏನು ಮಾಡ್ತೀನಪ್ಪ ಅಂದರೆ 0 ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್‌ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಆಮೇಲೆ ನಾನು ಏನು ಮಾಡ್ತೀನಪ್ಪ ಅಂದರೆ ಫಾರ್ ಲೂಪ್‌ನ ಯೂಸ್ ಮಾಡ್ತೀನಿ. ಫಾರ್ ಲೆಟ್ಸ್ ಸೇ ನಾನು ಏನು ಮಾಡ್ತೀನಪ್ಪ ಅಂದರೆ ಇನ್ಸ್ಟೆಡ್ ಆಫ್ ಫಾರ್ ಲೂಪ್ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ವೈಲ್ ಲೂಪ್. ಸೊ ವೈಲ್ ಬಂದ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ವೈಲ್ ಲೂಪ್ ಯೂಸ್ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಪ್ಪ ಅಂತಂದರೆ ಸೊ ಲೆಟ್ಸ್ ಸೇ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣಪ್ಪ ಅಂತಂದರೆ ನಂಬರ್‌ನ ಇನ್ಪುಟ್ ಆಗಿ ತಗೋಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಏನೊಂದು ನಂಬರ್ ಏನಿದೆ ಅದನ್ನ ಏನು ಮಾಡ್ತೀನಪ್ಪ ಅಂದರೆ ಇನ್ಪುಟ್ ಆಗಿ ತಗೋತಾ ಇದ್ದೀನಿ. ಸೊ ಇಂಟಿಜರ್ ವ್ಯಾಲ್ಯೂನ ಇನ್ಪುಟ್ ಆಗಿ ತಗೊಳ್ಳೋಣ. ಇಂಟಿಜರ್ ಎಂಟರ್ ದ ನಂಬರ್ ಸರಿ. ಎಂಟರ್ ದ ನಂಬರ್ ಏನಿದೆ ಅದನ್ನ ನಾವೇನು ಮಾಡೋಣಪ್ಪ ಅಂದರೆ ಇನ್ಪುಟ್ ಆಗಿ ತಗೊಳ್ಳೋಣ. ಸೊ ಇನ್ಪುಟ್ ಆಗಿ ತಗೋತಾ ಇದ್ದೀನಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ನಮ್ಮ ವೈಲ್ ಲೂಪ್ ಎಲ್ಲಿವರೆಗೂ ರನ್ ಆಗಬೇಕಪ್ಪ ಅಂತಂದರೆ ಎಲ್ಲಿವರೆಗೂ ನಂಬರ್ ಬಂದ್ಬಿಟ್ಟು ಗ್ರೇಟರ್ ದನ್ 0 ಇರುತ್ತೆ ಅಲ್ಲಿವರೆಗೂ ರನ್ ಆಗಬೇಕು ಸರಿನಾ. ಆ್ಯಂಡ್ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಡೂ ಒನ್ ಥಿಂಗ್. ಸೊ ಇದೇನು ಮಾಡ್ತೀನಪ್ಪ ಅಂದರೆ ಫಸ್ಟ್ ನಾನು ಬಂದ್ಬಿಟ್ಟು ರಿಮೈಂಡರ್‌ನ ಕಂಡುಹಿಡ್ಕೊತೀನಿ. ಸೊ ರಿಮೈಂಡರ್‌ನ ಯಾವ ಥರ ಕಂಡುಹಿಡ್ಕೊಳ್ತೀವಿ ನಾವು ಆಲ್ರೆಡಿ ನಿಮಗೆ ಯಾವಾಗ ಆಪರೇಷನ್ ವಿಡಿಯೋ ಹೇಳ್ಕೊಟ್ಟಿದ್ದೆ ಅಂತಂದರೆ ಟೀಚ್ ಮಾಡಿದ್ದೆ. ಆ ಟೈಮಲ್ಲಿ ನಾನು ಹೇಳಿದ್ದೆ. ಸೊ ರಿಮೈಂಡರ್‌ನ ಯಾವ ಥರ ಕಂಡುಹಿಡಿದೀವಿ ಅಂತಂದರೆ ವಿ ಯೂಸ್ ಮಾಡ್ಯುಲಸ್ ಆಪರೇಟರ್‌ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ನಂಬರ್ ಏನಿದೆ ಅದನ್ನ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಪರ್ಸೆಂಟೇಜ್ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಮೇಕ್ ಇಟ್ ಹಿಯರ್ 10 ಮಾಡ್ತೀನಿ ಸರಿನಾ. ಸೊ 10 ಮಾಡಿದೆ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದರೆ ರಿಸಲ್ಟ್ ಏನಿದೆ ರಿಸಲ್ಟ್ ಇಸ್ ಈಕ್ವಲ್ ಟು ರಿಸಲ್ಟ್ ಇಂಟು 10 ಪ್ಲಸ್ ರಿಮೈಂಡರ್ ಅಂತ ಹೇಳ್ಬಿಟ್ಟು ಏನಿದೆ ಅದನ್ನು ಬರಿತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಏನಿದೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ 1 ಮಿನಿಟ್ ಗೈಸ್ ರಿಮೈಂಡರ್. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನಮ್ ಇಸ್ ಈಕ್ವಲ್ ಟು ನಮ್ ಡಿವೈಡೆಡ್ ಬೈ 10 ಆಯಿತು. ಆ್ಯಂಡ್ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಹಿಯರ್. ಸೊ ಪ್ರಿಂಟ್ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಹಿಯರ್ ರಿಸಲ್ಟ್ ಏನು ಮಾಡೋಣಪ್ಪ ಅಂದರೆ ಪ್ರಿಂಟ್ ಮಾಡೋಣ. ಸೊ ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂತಂದರೆ ಓಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡ್ತೀನಪ್ಪ ಅಂದರೆ ಲೆಟ್ ಮಿ ರನ್ ದಿಸ್ ಕೋಡ್. ಈ ಒಂದು ಕೋಡ್ ಏನಿದೆ ಅದನ್ನ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನಮ್ಮ ಔಟ್ಪುಟ್ ಏನು ಕಾಣ್ತಾ ಇದೆ ಸ್ವಲ್ಪ ಮೇಲ್ಗಡೆ ಎತ್ತೋಣ ಗೈಸ್. ಓಕೆ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ರನ್ ಮಾಡೋಣ. ಸೊ ಮತ್ತೆ ರನ್ ಮಾಡಿದೆ ಏನೋ ಬರ್ತಾ ಇದೆ ಗೈಸ್ ಸೆಂಟರ್ ದ ನಂಬರ್ ಸ್ಟ್ರಿಂಗ್ ಏನೋ ಕೇಳ್ತಾ ಇದೆ ಇಂಟ್. ಓಕೆ ಇಲ್ಲಿ ಏನಕ್ಕೆ ನಮ್ಗೆ ಎರರ್ ಬರ್ತಾ ಇದೆ ಅಂತಂದರೆ ಇಂಟ್ ಒಳಗಡೆ ಬಂದ್ಬಿಟ್ಟು ನಮ್ಮ ಸಿಂಟ್ಯಾಕ್ಸ್ ತಪ್ಪು ಬರ್ತೀನಿ. ಇಲ್ಲಿ ಇನ್ಪುಟ್ ಫಂಕ್ಷನ್ ತಗೋಬೇಕಾಗಿತ್ತು. ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ತೊಗೊಂಡಿಲ್ಲ. ಸೊ ಇನ್ಪುಟ್ ಫಂಕ್ಷನ್ ಆಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್ ಕೋಡ್. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಂಟರ್ ದ ನಂಬರ್ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೇಳ್ತಾ ಇದೆ. ಸೊ ನಿಮಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಈಗ. ಸೊ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆ್ಯಂಡ್ ಸ್ವಲ್ಪ ಇದನ್ನು ಸಣ್ಣ ಮಾಡೋಣ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಲೆಟ್ಸ್ ಸೇ 1 2 3 4 ಅಂತ ಹೇಳ್ಬಿಟ್ಟು ನಾನು ಎಂಟರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು 4 3 2 1 ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ಇದನ್ನ ಏನು ಮಾಡ್ತೀನಪ್ಪ ಅಂತಂದರೆ ಸ್ವಲ್ಪ ಏನಂತಂದರೆ ಸ್ವಲ್ಪ ಫಾರ್ಮೆಟಲ್ಲಿ ಬರೆಯೋಣ ಸರಿನಾ. ಸೊ ದ ರಿವರ್ಸ್ಡ್ ಡಿಜಿಟ್ ಈಸ್ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಹಾಕ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲೊಂದು ಕಾಮ ಹಾಕ್ತಾ ಇದ್ದೀನಿ. ಸೊ ಇದನ್ನ ಏನು ಮಾಡ್ತೀನಪ್ಪ ಅಂತಂದರೆ ಮತ್ತೆ ಈ ಟರ್ಮಿನಲ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ರೀರನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನಾನು ರೀರನ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ನಮಗೆ ಇಲ್ಲಿ ನಂಬರ್ ಕೇಳ್ತಾ ಇದೆ. ಇಲ್ಲಿದ್ದು ನಂಬರ್ ಕೇಳ್ತಾ ಇದೆ. ಸೊ ಲೆಟ್ಸ್ ನಾನು ಇಲ್ಲಿ 2 3 4 5 ಸಮಥಿಂಗ್ ಏನೋ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ 2 3 4 5 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ದ ರಿವರ್ಸ್ ಡಿಜಿಟ್ ಈಸ್ 5 4 3 2 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಈ ಥರ ಬಂದ್ಬಿಟ್ಟು ನಾವೇನು ಮಾಡ್ತೀವಪ್ಪ ಅಂತಂದರೆ ಯಾವ ಥರ ನಂಬರ್ಸ್ನ ರಿವರ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ ಗೈಸ್. ಸೊ ಈಗ ಬಂದ್ಬಿಟ್ಟು ನಾನು ನಿಮಗೆ ಇದು ಯಾವ ಥರ ರನ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಸೊ ಫಸ್ಟ್ ನಾವೇನು ಮಾಡಿದೀವಪ್ಪ ಅಂತಂದರೆ ಒಂದು ವೇರಿಯಬಲ್ ತೊಗೊಂಡ್ಬಿಟ್ಟು ರಿಸಲ್ಟ್ ಇಸ್ ಗುಡ್ 0 ಅಂತ ಹೇಳ್ಬಿಟ್ಟು ಅಸೈನ್ ಮಾಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ನಾವೇನು ಮಾಡಿದವಪ್ಪ ಅಂತಂದರೆ ಒಂದು ಇಂಟಿಜರ್ ವೇರಿಯಬಲ್ನ ತೊಗೊಂಡಿದ್ವಿ. ಸೊ ಇಲ್ಲಿವರೆಗೂ ಒಂದು ಇನ್ಪುಟ್ ಆಗಿ ತೊಗೊಂಡಿದ್ದೀನಿ. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಇಲ್ಲಿಂದ ನಾನು ಏನು ಮಾಡಬೇಕಪ್ಪ ಅಂತಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಸರಿನಾ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಲೆಟ್ಸ್ ನಾನು ಏನಾದರೂ ಒಂದು ನಂಬರ್ನ 10 ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ ಅಂತಂದರೆ ಫಸ್ಟ್ ನಾವೇನು ಮಾಡ್ತೀವಪ್ಪ ಅಂತಂದರೆ ಆ ನಂಬರ್ ಬಂದ್ಬಿಟ್ಟು 10 is greater than 0 ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀವಿ. ಲೆಟ್ಸ್ ನಾನು ಇಲ್ಲಿ 123 ಅಂತ ಹೇಳ್ಬಿಟ್ಟು ಯಾವುದೋ ನಂಬರ್ನ ತಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸರಿನಾ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಮ್ಮ ವ್ಯಾಲ್ಯೂ ಬಂದ್ಬಿಟ್ಟು 1 2 3 ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸರಿನಾ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನೆಕ್ಸ್ಟ್ ನಾನು ಏನು ಮಾಡಬೇಕು ಫಸ್ಟ್ ನಾನು ಏನು ಮಾಡಬೇಕಪ್ಪ ನಾನು ನೀಟ್ ಟು ಚೆಕ್ ಮಾಡಬೇಕು ಏನಪ್ಪ ಅಂತಂದರೆ 1 2 3 is greater than 0 ಅಲ್ವಾ. 123 ಬಂದ್ಬಿಟ್ಟು 0 ಇಂದ ಗ್ರೇಟರ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಸೊ ಏನಾದರೂ ಅಕಸ್ಮಾತ್ ಟ್ರೂ ಆಗಿದ್ರೆ ನಾವೇನು ಮಾಡಬೇಕಪ್ಪ ಅಂತಂದರೆ ಒಳಗಡೆ ಇರುವಂಥ ಕೋಡ್ನ ರನ್ ಮಾಡಬೇಕು. ಸೊ ನೆಕ್ಸ್ಟ್ ಲೈನಲ್ಲಿ ಬಂದ್ಬಿಟ್ಟು ನಮ್ಮ ಕೋಡ್ ಏನು ಮಾಡುತ್ತಪ್ಪ ಅಂತಂದರೆ ರಿಮೈಂಡರ್ನ ಕಂಡುಹಿಡಿಯುತ್ತೆ. ಸೊ ರಿಮೈಂಡರ್ ಇಸ್ ನಥಿಂಗ್ ಬಟ್ 123% ಸರಿನಾ. ಪರ್ಸೆಂಟೇಜ್ 10 ಅಂತಂದರೆ ನಮ್ಮ ಔಟ್ಪುಟ್ ಏನು ಬರಬೇಕು 10 ಇಂದ ನಾವು ಯಾವಾಗ 123ನ ಡಿವೈಡ್ ಮಾಡ್ತೀವಿ. ಸೊ ನಮ್ಮ ಏನೊಂದು ರಿಮೈಂಡರ್ ಏನಿದೆ ಅದು ಬಂದ್ಬಿಟ್ಟು 3 ಬರಬೇಕು. ನಾ ಇಲ್ಲಿ ಕ್ವೋಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವಾಗ ನಾವು ಲೈಕ್ ಡಿವೈಡ್ ಮಾಡ್ತೀವಿ ಅವಾಗ ನಮ್ಮ ಔಟ್ಪುಟ್ ಏನು ಬರುತ್ತೆ 12 ಬರುತ್ತೆ. ಬಟ್ ಯಾವಾಗ ನಾವು ಮಾಡ್ಯುಲಸ್ನ ಅಪ್ಲೈ ಮಾಡ್ತೀವಿ ನಮ್ಮ ರಿಮೈಂಡರ್ ಏನು ಬರುತ್ತೆ ಒಂದು ಮಾಡ್ಯುಲಸ್ ವ್ಯಾಲ್ಯೂ ಏನು ಬರುತ್ತೆ ಅದು ಬಂದ್ಬಿಟ್ಟು 3 ಬರುತ್ತೆ. ಸೊ ಅದನ್ನ ಬಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಇರೋದು ನಾನು. ಸೊ ನೆಕ್ಸ್ಟ್ ಲೈನಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಹಿಯರ್ ವಿ ಆರ್ ಗೋಯಿಂಗ್ ಟು ಅಪ್ಡೇಟ್ ಏನೊಂದು ರಿಸಲ್ಟ್ ಅಂತ ಹೇಳ್ಬಿಟ್ಟು ಏನೊಂದು ವೇರಿಯಬಲ್ನ ಕ್ರಿಯೇಟ್ ಮಾಡಿದ್ವಿ ಅದನ್ನ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಅಪ್ಡೇಟ್ ಇಟ್. ಸೊ ರಿಸಲ್ಟ್ ಬಂದ್ಬಿಟ್ಟು ಫಸ್ಟ್ ವ್ಯಾಲ್ಯೂ ಏನಿತ್ತಪ್ಪ ಅಂದರೆ 0 ಇತ್ತು. 0 ಸ್ಟಾರ್ 10 ಅಂತ ಹೇಳ್ಬಿಟ್ಟು ಆಗ್ತದೆ ಪ್ಲಸ್ ರಿಮೈಂಡರ್ ಬಂದ್ಬಿಟ್ಟು 3 ಇದೆ ಸರಿನಾ. ಇದು ಔಟ್ಪುಟ್ ಏನಾಗಬೇಕು ಈಗ 3 ಆಗಬೇಕು. ಸೊ ಈಗ ನಮ್ಮ ರಿಸಲ್ಟ್ ವ್ಯಾಲ್ಯೂ ಏನಾಯಿತು ಬಂದ್ಬಿಟ್ಟು 3 ಆಯಿತು. ಆ್ಯಂಡ್ ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ ಇಯರ್ ವಿ ನೀಡ್ ಟು ಏನೊಂದು ನಂಬರ್ ಏನಿದೆ ಅದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ನಂಬರ್ನ ನಾವೇನು ಮಾಡಬೇಕಪ್ಪ ಅಂದರೆ ಇಯರ್ ವಿ ನೀಡ್ ಟು ಅಪ್ಡೇಟ್ ದ ನಂಬರ್. ಸೊ 123 ನಾವು ಯಾವಾಗ ಫ್ಲೋರ್ ಡಿವಿಷನ್ ಅಪ್ಲೈ ಮಾಡ್ತೀವಿ
ಸೊ ನಿಮಗೆ ಫ್ಲೋ ಡಿವಿಷನ್ ಅಂತಂದ್ರೆ ಏನು, ಈ ಒಂದು ಆಪರೇಟರ್ಸ್ ನಾನು ಏನು ಮಾಡ್ತಾ ಇದ್ದೀನಿ ಇದು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಅಂಡ್ ಚೆಕ್ ಮೈ ಪೈಥಾನ್ ಪ್ಲೇ ಲಿಸ್ಟ್. ನಾನೇನೊಂದು ಪೈಥಾನ್ ಕೋರ್ಸ್ ಪ್ಲೇ ಲಿಸ್ಟ್ ಏನಿದೆ ಅದರಲ್ಲಿ ಬಂದ್ಬಿಟ್ಟು ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಏನು ಮಾಡಿದ್ದೀನಪ್ಪ ಅಂದ್ರೆ ಆಲ್ರೆಡಿ ಟೀಚ್ ಮಾಡಿದ್ದೀನಿ. ಸೊ ಅದನ್ನ ನೀವು ಬಂದ್ಬಿಟ್ಟು ಚೆಕ್ ಮಾಡ್ಬೋದು. ಸೊ ನಾನು ಯಾವಾಗ 123ನ 10 ಡಿವೈಡ್ ಮಾಡ್ತೀನಿ ನಮಗೆ ಸಿಗುವಂಥ ನಂಬರ್ ಯಾವುದಪ್ಪ ಅಂತಂದ್ರೆ 12 ಸಿಗುತ್ತೆ. ಸೊ ಈಗ ನಂಬರ್ ವ್ಯಾಲ್ಯೂ ಏನಾಯಿತು, ಫಸ್ಟ್ ಬಂದ್ಬಿಟ್ಟು 123 ಇತ್ತು ಸರಿನಾ. 123 ನಾನು ಯಾವಾಗ ಡಿವೈಡ್ ಮಾಡಿದೆ ಲಾಸ್ಟಿಗೆ ನಮ್ಮ ನಂಬರ್ ವ್ಯಾಲ್ಯೂ ಏನಾಯಿತು 12 ಆಯಿತು. ಸೊ ಈಗ ಏನು ಮಾಡುತ್ತಪ್ಪ ಅಂದ್ರೆ ಮತ್ತೆ ವೈಲ್ ಲೂಪ್ ರನ್ ಆಗುತ್ತೆ. ಸೊ ಈಗ ಮತ್ತೆ ಚೆಕ್ ಮಾಡುತ್ತೆ, ನಂಬರ್ ಬಂದ್ಬಿಟ್ಟು 112 ಆಯಿತು. ಸೊ 12 ಇಸ್ ಗ್ರೇಟರ್ ದನ್ 0, ಔಟ್ಪುಟ್ ಏನಾಯಿತು ಕರೆಕ್ಟ್ ಆಯಿತು. ಸೊ ಈಗ ನಾವೇನು ಮಾಡ್ತೀವಪ್ಪ ಅಂದ್ರೆ ರಿಮೈಂಡರ್ ಇಸ್ ಈಕ್ವಲ್ ಟು ನಮ್ಮ ಪರ್ಸೆಂಟೇಜ್ 10 ಅಂತಂದ್ರೆ 12% 10 ಆಯಿತು. ಯಾವಾಗ ನಾವು 12% 10 ಮಾಡ್ತೀವಿ ನಮ್ಮ ಏನೊಂದು ರಿಮೈಂಡರ್ ಏನು ಬರಬೇಕಪ್ಪ ಅಂತಂದ್ರೆ 2 ಬರಬೇಕು. ಸೊ ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತಿದೆ ರಿಸಲ್ಟ್ ಬಂದ್ಬಿಟ್ಟು ಆಲ್ರೆಡಿ 3 ಆಗಿದೆ. ಸೊ ಯಾವಾಗ ನಮ್ಮ ರಿಸಲ್ಟ್ ಬಂದ್ಬಿಟ್ಟು 3 ಆಗುತ್ತೆ, ಸೊ ರಿಸಲ್ಟ್ ಇಸ್ ಈಕ್ವಲ್ ಟು ರಿಸಲ್ಟ್ ಇಂಟು 10 ಅಂತ ಹೇಳ್ಬಿಟ್ಟು ಬರ್ತೀನಿ ನಾನು ಸರಿನಾ. ಅಂತಂದ್ರೆ 3 ಇಂಟು 10 ಪ್ಲಸ್ 2 ಆಗುತ್ತೆ. ಸೊ ಸರಿನಾ, ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ರಿಸಲ್ಟ್ ಇಸ್ ಈಕ್ವಲ್ ಟು ರಿಸಲ್ಟ್ ಇಂಟು 10 ಪ್ಲಸ್ 3 ಅಂತ ಹೇಳ್ಬಿಟ್ಟಿದೆ, ಬಟ್ ನಮ್ಮ ರಿಸಲ್ಟ್ ವ್ಯಾಲ್ಯೂ ಏನಾಗಿದೆ 3 ಆಗಿದೆ. ಸೊ ನಾವು ಯಾವಾಗ ಸೆಕೆಂಡ್ ಇಟರೇಷನ್ ಮಾಡ್ತೀವಿ ಅವಾಗ ಇಲ್ಲಿ ಬಂದ್ಬಿಟ್ಟು ನಾವೇನು ಮಾಡ್ತೀವಪ್ಪ ಅಂದ್ರೆ 3 ಇಂಟು 10 ಪ್ಲಸ್ 2 ಆಗುತ್ತೆ ಸರಿನಾ. ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಔಟ್ಪುಟ್ ಬಂದ್ಬಿಟ್ಟು 32 ಬರಬೇಕು ಗೈಸ್ ಸರಿನಾ. ಈಗ ಏನು ಮಾಡ್ತೀವಪ್ಪ ಅಂತಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ನ ಮತ್ತೆ ಅಪ್ಡೇಟ್ ಮಾಡ್ಕೋತೀವಿ. ಸೊ ನಂಬರ್ ಇಸ್ ಈಕ್ವಲ್ ಟು 12 ಫ್ಲೋ ಡಿವಿಷನ್ 10 ಮಾಡ್ತೀವಿ. ಸೊ ನಮ್ಮ ಔಟ್ಪುಟ್ ಏನು ಬರುತ್ತೆ, ನಂಬರ್ ವ್ಯಾಲ್ಯೂ ಏನಾಗುತ್ತಪ್ಪ ಅಂದ್ರೆ 1 ಆಗುತ್ತೆ. ಸೊ ಈಗ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಬಂದ್ಬಿಟ್ಟು ವೈಲ್ ಲೂಪ್ ಮತ್ತೆ ರನ್ ಆಗುತ್ತೆ. ಸೊ ಈಗ ನಮ್ಮ ವ್ಯಾಲ್ಯೂ ಏನಿದೆ 1 ಇದೆ ಆ್ಯಂಡ್ ಚೆಕ್ ಮಾಡುತ್ತೆ ಇಸ್ 1 ಇಸ್ ಗ್ರೇಟರ್ ದನ್ 0. ಸೊ ಆನ್ಸರ್ ಏನಾಯಿತು ಲೈಕ್ ಖಂಡಿತ 1 ಬಂದ್ಬಿಟ್ಟು ಗ್ರೇಟರ್ ದನ್ 0ನೇ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ಒಳಗಡೆ ಬರುವಂಥ ಕೋಡ್ ಬಂದ್ಬಿಟ್ಟು ರನ್ ಆಗಬೇಕು. ಸೊ ಈಗ ಏನಾಯಿತು, ರಿಮೈಂಡರ್ ಬಂದ್ಬಿಟ್ಟು 1% 10 ಆಯಿತು. ಸೊ ನಾವು 1% 10 ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ರಿಮೈಂಡರ್ ಬಂದ್ಬಿಟ್ಟು ಏನು ಬರಬೇಕು, ಯಾವಾಗಲೂ ಕೂಡ 1 ಬರಬೇಕು. ಸೊ ಇದು ನಿಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಯಾವಾಗ ನಾವು 1 ಲೈಕ್ 10 1 ಡಿವೈಡ್ ಮಾಡ್ತೀವಿ ನಮ್ಮ ರಿಮೈಂಡರ್ ಬಂದ್ಬಿಟ್ಟು 1 ಬರುತ್ತೆ. ಸೊ ಆ್ಯಂಡ್ ಆಲ್ಸೋ ರಿಸಲ್ಟ್ ಏನಾಗುತ್ತಪ್ಪ ಅಂತಂದ್ರೆ ಈಗ ಬಂದ್ಬಿಟ್ಟು 32 ಇದೆ. ಸೊ ಅಂತಂದ್ರೆ 32 ಇಂಟು 10 ಪ್ಲಸ್ 1 ಆಯಿತು ಸರಿ. ನಾನು ನಿಮಗೆ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಅಂತಂದ್ರೆ 32 ಇಂಟು 10 ಪ್ಲಸ್ 1 ಆಯಿತು ಅಂದ್ರೆ 320 ಪ್ಲಸ್ 1 ಆಯಿತು. ಸೊ 321 ಆಯಿತು. ಆ್ಯಂಡ್ ಇಲ್ಲೇನಾಗುತ್ತಪ್ಪ ಅಂದ್ರೆ 1 ಫ್ಲೋ ಡಿವಿಷನ್ 10 ಆಯಿತು. ನಾವು ಯಾವಾಗ 1 ಫ್ಲೋ ಡಿವಿಷನ್ 10 ಮಾಡ್ತೀವಿ ನಮ್ಮ ಏನೊಂದು ಫ್ಲೋ ಡಿವಿಷನ್ ಮಾಡೋ ಔಟ್ಪುಟ್ ಏನು ಬರುತ್ತೆ, ನಂಬರ್ ವ್ಯಾಲ್ಯೂ 0 ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡುತ್ತಪ್ಪ ಅಂದ್ರೆ ನಮ್ಮ ವ್ಯಾಲ್ಯೂ ಬಂದ್ಬಿಟ್ಟು 0 ಆಗುತ್ತೆ. ನೆಕ್ಸ್ಟ್ ಹೋಗ್ಬಿಟ್ಟು ಮತ್ತೆ ಚೆಕ್ ಮಾಡುತ್ತೆ ಈಸ್ ಗ್ರೇಟರ್ ದನ್ 0 ಅಂತಂದ್ರೆ ಈ 0 ಇಸ್ ಗ್ರೇಟರ್ ದನ್ 0 ಕಂಡೀಷನ್ ಬಂದ್ಬಿಟ್ಟು ಫಾಲ್ಸ್ ಆಗುತ್ತೆ. ಸೊ ಆಮೇಲೆ ಏನು ಮಾಡುತ್ತಪ್ಪ ಅಂದ್ರೆ ವೈಲ್ ಲೂಪ್ ಎಂಡ್ ಆಗಿಬಿಟ್ಟು ನಮ್ಮ ಏನೊಂದು ರಿಸಲ್ಟ್ ಏನಿದೆ ರಿಸಲ್ಟ್ ಬಂದ್ಬಿಟ್ಟು 321 ಆಗಿದೆ. ಅದನ್ನ ಏನು ಮಾಡ್ತಾ ಇದೀವಿ ಅಂತಂದ್ರೆ ನಾವು ಇಲ್ಲಿ ಪ್ರಿಂಟ್ ಮಾಡ್ತಾ ಇದೀವಿ ಗೈಸ್. ಸೊ ಈ ತರ ಬಂದ್ಬಿಟ್ಟು ನಾವೇನೊಂದು ರಿವರ್ಸ್ ದ ಡಿಜಿಟ್ ಏನೊಂದು ಪ್ರಾಬ್ಲಮ್ ಏನಿದೆ ಅದನ್ನು ನಾವು ಸಾಲ್ವ್ ಮಾಡಿದೀವಿ. ಸೊ ಇದನ್ನ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಏನೊಂದು ಕಮೆಂಟ್ ಔಟ್ ಮಾಡಿದ್ದೀನಲ್ಲ ಅದ್ರೊಳಗಡೆ ಏನು ಮಾಡ್ತಾ ಇದೀನಪ್ಪ ಅಂದ್ರೆ ಎನ್ಕ್ಯಾಪ್ಸುಲೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ರೈಟ್ ಎ ಪ್ರೋಗ್ರಾಮ್ ಟು ಕೌಂಟ್ ದ ನಂಬರ್ ಆಫ್ ಡಿಜಿಟ್ಸ್. ಸೊ ಯಾವ ಥರ ನಾವೆಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಒಂದು ನಂಬರ್ ಇದೆ ಅಂತಂದ್ರೆ ಅದರೊಳಗಡೆ ಇರುವಂಥ ನಂಬರ್ ಆಫ್ ಡಿಜಿಟ್ಸ್ ಯಾವ ಅಂತ ಹೇಳ್ಬಿಟ್ಟು ನಾವೇನು ಮಾಡಬೇಕಪ್ಪ ಅಂದ್ರೆ ಇಯರ್ ವಿ ನೀಡ್ ಟು ಕೌಂಟ್. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಮತ್ತೆ ಕೋಡ್ ಬರೋ ಅವಶ್ಯಕತೆ ಇಲ್ಲ. ಸೇಮ್ ಲಾಜಿಕ್ ನಾವೇನೊಂದು ರಿವರ್ಸ್ ಯೂಸ್ ಮಾಡಿದ್ದೀವಲ್ವಾ ಅದೇ ಲಾಜಿಕ್ ನಾವೇನು ಮಾಡ್ತೀವಪ್ಪ ಅಂದ್ರೆ ಇಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ಸೊ ಕೌಂಟ್ ದ ನಂಬರ್ ಆಫ್ ಡಿಜಿಟ್ಸ್ ಏನಿದೆ DIGITS ಡಿಜಿಟ್ಸ್ ಏನಿದೆ ಅದನ್ನ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಬರಿತಾ ಇದ್ದೀನಿ. ಸೊ ನಾವು ಇಲ್ಲಿ ಏನಿದೆ ಅದೇ ಒಂದು ಸೇಮ್ ಏನಿದೆ ಅದೇ ಲಾಜಿಕ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಒಂದು ಕೌಂಟ್ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತೀವಿ. ಆಮೇಲೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಇಲ್ಲೊಂದು ಕೌಂಟ್ ಅಂತ ಹೇಳ್ಬಿಟ್ಟು ಏನಿದೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದ್ರೆ ಕೌಂಟ್ ಲೆಸ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ಏನಿದೆ ಅದನ್ನ ನಾವೇನು ಮಾಡ್ತಾ ಇದೀವಿ ಅಂತಂದ್ರೆ ಆ್ಯಡ್ ಮಾಡ್ತಾ ಇದೀವಿ ಸರಿನಾ. ಸೊ ಈಗ ಬಂದ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದ್ರೆ ಅಲಾಂಗ್ ವಿತ್ ಏನೊಂದು ರಿಸಲ್ಟ್ ಇದೆ ಅದ್ರ ಜೊತೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ನಮ್ಮ ಏನೊಂದು ಕೌಂಟ್ ಏನಿದೆ ಅದನ್ನು ಕೂಡ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಪ್ರಿಂಟ್ ಮಾಡ್ತೀನಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇದನ್ನು ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನಮ್ಮ ನಂಬರ್ ಬಂದ್ಬಿಟ್ಟು ಕೇಳ್ತಾ ಇದೆ. ಲೆಟ್ಸ್ ಸೇ ನಾನು ಬಂದ್ಬಿಟ್ಟು 45 ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು ರಿವರ್ಸ್ ಡಿಜಿಟ್ ಬಂದ್ಬಿಟ್ಟು 54 ಆಯಿತು. ಅಂಡ್ ನಂಬರ್ ಆಫ್ ಡಿಜಿಟ್ಸ್ ಬಂದ್ಬಿಟ್ಟು 45 ಎಷ್ಟು ಡಿಜಿಟ್ ಇದೆ ಅಂತಂದ್ರೆ 4 ಆ್ಯಂಡ್ 5 ಅಂತಂದ್ರೆ 2 ಡಿಜಿಟ್ಸ್ ಇದೆ. ಮತ್ತೆ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಲೆಟ್ಸ್ ಸೇ ಒಂದು 4 5 6 ನಂಬರ್ ಕೊಟ್ಟಿದ್ದೀನಿ. ಸೊ ಎಷ್ಟು ನಂಬರ್ಸ್ ಇದೆ 1 2 3 4 5 6 7 8 ನಂಬರ್ಸ್ ಇದೆ. ಆ್ಯಂಡ್ ನಾನು ಎಂಟರ್ ಕೊಟ್ಟರೆ ನೀವು ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು ರಿವರ್ಸ್ ಆಗಿದೆ. ಆ್ಯಂಡ್ ಆಲ್ಸೋ ನಂಬರ್ ಆಫ್ ಡಿಜಿಟ್ಸ್ ಬಂದ್ಬಿಟ್ಟು 8 ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಈ ಒಂದು ಕೌಂಟ್ ದ ನಂಬರ್ ಆಫ್ ಡಿಜಿಟ್ಸ್ ನಿಮಗೆ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಅಂತಂದ್ರೆ ಏನು ಮಾಡುತ್ತಪ್ಪ ಅಂದ್ರೆ ಪ್ರತಿಯೊಂದು ಇಟರೇಷನ್ಗೆ ಏನಾಗುತ್ತಪ್ಪ ಅಂದ್ರೆ ಕೌಂಟ್ ನಾವೇನು ಮಾಡ್ತಾ ಇದೀವಿ ಅಂತಂದ್ರೆ ಇನ್ಕ್ರಿಮೆಂಟ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಪ್ರತಿಯೊಂದು ಡಿಜಿಟ್ಸ್ನ ಏನು ಮಾಡ್ತೀವಿ ಅಂದ್ರೆ ರಿವರ್ಸ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ನಾವು ಯಾವಾಗ ಒಂದು ನಂಬರ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅದ್ರ ಜೊತೆ ನಾವೇನು ಮಾಡ್ತಾ ಇದೀವಿ ಅಂತಂದ್ರೆ ಏನೊಂದು ನಂಬರ್ ಆಫ್ ಟೈಮ್ಸ್ ಲೂಪ್ ರನ್ ಆಗುತ್ತಲ್ಲ ಅದನ್ನ ನಾವೇನು ಮಾಡ್ತಾ ಇದೀವಿ ಅಂತಂದ್ರೆ ಕೌಂಟ್ ಮಾಡ್ತಾ ಇದೀವಿ. ಸೊ ಕೌಂಟ್ ಮಾಡ್ತಾ ಇದೀವಿ. ಸೊ ಅದರಿಂದ ನಮಗೆ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸಿಗ್ತು ಗೈಸ್. ಸೊ ಆ್ಯಂಡ್ ಆಲ್ಸೋ ದ ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಪ್ಯಾಲಿಂಡ್ರೋಮ್. ಸೊ ಈ ಕ್ವಶನ್ ನಾನು ಸಾಲ್ವ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಈ ಒಂದು ಕ್ವಶನ್ಗೆ ಏನಿದೆ ಲಾಜಿಕ್ ಬಂದ್ಬಿಟ್ಟು ಆಲ್ಮೋಸ್ಟ್ ಸಿಮಿಲರ್ ಟು ನಾವೇನೊಂದು ಕೌಂಟು ಮತ್ತೆ ಈ ಇನ್ನೊಂದು ರಿವರ್ಸ್ ಏನು ಮಾಡಿದ್ವಲ್ವಾ ಅದ್ರ ಸೇಮ್ ಲಾಜಿಕ್ನ ಯೂಸ್ ಮಾಡಬೇಕು. ಅದ್ರ ಜೊತೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಪ್ಯಾಲಿಂಡ್ರೋಮ್ನ ಚೆಕ್ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಇಯರ್ ವಿ ನೀಡ್ ಟು ಯೂಸ್ ಒಂದು ಕಂಡೀಷನ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕು. ಅಂತಂದ್ರೆ ಇಫ್ ಎಲ್ಸ್ ಬ್ಲಾಕ್ನ ನಾವು ಯೂಸ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಪ್ಯಾಲಿಂಡ್ರೋಮ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ಇದನ್ನ ಏನು ಮಾಡ್ತೀನಪ್ಪ ಅಂತಂದ್ರೆ ಇದನ್ನ ಕಟ್ ಮಾಡಿಬಿಟ್ಟು ಏನು ಮಾಡೋಣಪ್ಪ ಅಂತಂದ್ರೆ ಏನೊಂದು ಕಮೆಂಟ್ ಒಳಗಡೆ ಹಾಕ್ಬಿಡೋಣ. ಸೊ ಆ್ಯಂಡ್ ಆಲ್ಸೋ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಪ್ಯಾಲಿಂಡ್ರೋಮ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಯಾಲಿಂಡ್ರೋಮ್ ಪ್ಯಾಲಿಂಡ್ರೋಮ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಲೆಟ್ಸ್ ನಮ್ಮ ನಂಬರ್ ಬಂದ್ಬಿಟ್ಟು ಒಂದು ನಂಬರ್ನ ತಗೊಂತೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆ್ಯಂಡ್ ಆಲ್ಸೋ ಅಂತ ನಂಬರ್ ಏನೊಂದು ನಂಬರ್ ಇದೆ ಆ ನಂಬರ್ದು ಡಿಜಿಟ್ ಎಷ್ಟಿದೆ ಅಂತಂದ್ರೆ ಅದು ಯಾವೊಂದು ನಂಬರ್ನ ನೀವು ಇನ್ಪುಟ್ ಆಗಿ ತಗೋತಾ ಇದ್ದೀರಾ ಆ ನಂಬರ್ ಬಂದು ಲೆಟ್ಸ್ 1 2
3 1 to 1 ಅಂತ ಹೇಳ್ಬಿಟ್ಟಿದೆ ಅಂತಂದ್ರೆ ನಾವು ಯಾವಾಗ ಇದನ್ನ ರಿವರ್ಸ್ ಮಾಡ್ತೀವಿ ಅಲ್ವಾ, ನಾವು ಯಾವಾಗ ಸೇಮ್ ಲಾಜಿಕ್ ನಾವೇನೊಂದು ಈ ರಿವರ್ಸ್ ಮಾಡುವಂತ ಲಾಜಿಕ್ ಯೂಸ್ ಮಾಡ್ತೀವಿ ಅಲ್ವಾ, ಅದೇ ಲಾಜಿಕ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ನಾವು ಯಾವಾಗ ರಿವರ್ಸ್ ಮಾಡ್ತೀವಿ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಸೇಮ್ ಬರಬೇಕು ಅಂತಂದ್ರೆ ನಾವೇನಾದ್ರೂ ಈಗ ಲೆಟ್ಸ್ ನಾವೀಗ ಏನಾದ್ರೂ 1 to 1 ರಿವರ್ಸ್ ಮಾಡ್ತಾ ಇದೀವಿ ಅಂತ ನಮ್ಮ ಔಟ್ಪುಟ್ ಏನ್ ಬರುತ್ತೆ ಅದು ಕೂಡ 1 to 1 ಬರುತ್ತೆ, ಸರಿನಾ. ಈ ತರದ ನಂಬರ್ಸ್ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪ್ಯಾಲಿಂಡ್ರೋಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಆಲ್ಸೋ ಈಗ ನಾನು ಒನ್ ಮೋರ್ ಎಕ್ಸಾಂಪಲ್ ಕೊಡೋದಾದ್ರೆ ಲೆಟ್ಸ್ ಸೇ 1 1 ಇದೆ. ಸೊ 11 ನ ರಿವರ್ಸ್ ಮಾಡಿದ್ರೆ ನಮ್ಮ ಔಟ್ಪುಟ್ ಏನು ಬರುತ್ತೆ 11 ಬರುತ್ತೆ. ಅಂಡ್ ಆಲ್ಸೋ ಇನ್ನೊಂದು ಎಕ್ಸಾಂಪಲ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ 1 2 3 2 1 ಅಂತ ಹೇಳ್ಬಿಟ್ಟಿದೆ. ಇದನ್ನ ರಿವರ್ಸ್ ಮಾಡಿದ್ರೆ ನಮ್ಮ ಔಟ್ಪುಟ್ ಏನು ಬರುತ್ತೆ 1 2 3 2 1, ಸರಿನಾ. ಸೊ ಈ ಒಂದು ಕಾನ್ಸೆಪ್ಟ್ ಏನಿದೆ ಇದು ನಾವು ಪ್ಯಾಲಿಂಡ್ರೋಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ನಾವೇನ್ ಮಾಡ್ಬೇಕು, ಸೊ ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ದ ಸೇಮ್ ಲಾಜಿಕ್ ನ ಯೂಸ್ ಮಾಡಿ. ಅಂಡ್ ಆಲ್ಸೋ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಲಾಸ್ಟಿಗೆ ಇಫ್ ಎಲ್ಸ್ ಕಂಡೀಷನ್ ಯೂಸ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಂಟರ್ ಮಾಡಿರುವಂತ ನಂಬರ್ ಲೈಕ್ ಯೂಸರ್ ಎಂಟರ್ ಮಾಡಿರುವಂತ ನಂಬರ್ ಬಂದ್ಬಿಟ್ಟು ಪ್ಯಾಲಿಂಡ್ರೋಮ್ ಹೌದವ್ರು ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು ಗೈಸ್. ಈ ಒಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋದಿಲ್ಲ, ಯಾಕೆಂತಂದ್ರೆ ಆಲ್ರೆಡಿ ದ ಸೇಮ್ ಲಾಜಿಕ್ ನಾವು ಯೂಸ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಸಾಲ್ವ್ ಮಾಡ್ತಾ ಇಲ್ಲ. ಸೊ ಓಕೆ ಗೈಸ್, ಈ ವಿಡಿಯೋದಲ್ಲಿ ಮಾಡಿರುವಂತಹ ಪ್ರಾಬ್ಲಮ್ಸ್ ನಿಮಗೆ ಕಂಪ್ಲೀಟ್ ಆಗಿ ಅದ್ರ ಹಿಂದೆ ಇರುವಂತಹ ಲಾಜಿಕ್ಸ್ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ನಿಮ್ಗೆ ಏನಾದ್ರು ಕೋಡ್ ಏನಾದ್ರು ಬೇಕಿತ್ತು ಅಂತಂದ್ರೆ ನಾನು ಅದನ್ನು ಕೂಡ ಏನ್ ಮಾಡ್ತೀನಪ್ಪ ಅಂದ್ರೆ ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿಬಿಟ್ಟು ನಾನು ಅದ್ರ ಲಿಂಕ್ ನಿಮಗೆ ಕೊಟ್ಟಿರ್ತೀನಿ ಗೈಸ್. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.